ಅವರಿಬ್ಬರು ವೃತ್ತಿಯಲ್ಲಿ ಲಾರಿ ಚಾಲಕರು. ಆದರೆ ರಾತ್ರಿ ಆದರೆ ಸಾಕು ಕಳ್ಳರಾಗಿ ಸಿಕ್ಕ ಕಡೆ ಕಳ್ಳತನ ಮಾಡೋದನ್ನೇ ಕಾಯಕ ಮಾಡಿಕೊಂಡಿದ್ರು. ಅಂತೆಯೇ ರಾತ್ರಿ ರಸ್ತೆಯಲ್ಲಿ ಸಿಕ್ಕ ಕಡೆ ಕಳ್ಳತನ ಮಾಡಿ ಮೂವರ ಮೊಬೈಲ್ ಕಸಿದುಕೊಂಡು ಎಸ್ಕೇಪ್ ಆಗ್ತಾ ಇದ್ದ ಕಳ್ಳರ ಕಾರ ಅಪಘಾತಕ್ಕೀಡಾಯಿತು. ನಂತರ ಆಗಿದ್ದೇನು ಅನ್ನೋದರ ಡೀಟೇಲ್ಸ್ ಇದೆ, ನೋಡೋಣ ಬನ್ನಿ. ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಿದ್ದ ಕಳ್ಳರ ಕಾರು ಅಪಘಾತ. ಕಾರಿನಲ್ಲಿದ್ದ ಕಳ್ಳ ಸಾವು, ಮತ್ತೋರ್ವ ಕಳ್ಳ ಆಸ್ಪತ್ರೆ ಪಾಲು. ಮೊಬೈಲ್ ಕದ್ದು ಮಾರುತಿ 800 ಕಾರ್ನಲ್ಲಿ ಎಸ್ಕೇಪ್ ಆಗ್ತಿದ್ದ ಕಳ್ಳರು. ಹೀಗೆ ಆಕ್ಸಿಡೆಂಟ್ನ ಫೋರ್ಸ್ಗೆ ತಲೆ ಕೆಳಗಾಗಿ ನಜ್ಜುಗುಜ್ಜಾಗಿರುವ ಮಾರುತಿ 800 ಕಾರು. ಆಕ್ಸಿಡೆಂಟ್ನಿಂದ ಸ್ಥಳದಲ್ಲಿಯೇ ಸಾವನ್ನಪ್ಪಿರೋ ಕಳ್ಳ. ಅಂದಹಾಗೆ ಕಳ್ಳತನ ಮಾಡಿ ಎಸ್ಕೇಪ್ ಆಗುವ ವೇಳೆ ಕಾರು ಆಕ್ಸಿಡೆಂಟ್ ಆಗಿ ಕಳ್ಳ ಮೃತಪಟ್ಟಂತಹ ಘಟನೆ ಇದಾಗಿದೆ. ಈ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಮಾಳಮಾಚನಹಳ್ಳಿ ಗ್ರಾಮದ ಬಳಿ. 25 ವರ್ಷದ ಸಿದ್ದೇಶ್ ಮೃತ ಕಳ್ಳನಾಗಿದ್ದಾನೆ. ಅಸಲಿಗೆ ಮೃತ ಸಿದ್ದೇಶ್ ಹಾಗೂ ವೈಶಾಖ್ ಅಲಿಯಾಸ್ ಶಿವಕುಮಾರ್ ಇಬ್ಬರೂ ಸಹ ವೃತ್ತಿಯಲ್ಲಿ ಲಾರಿ ಡ್ರೈವರ್ಸ್. ಆದರೆ ದುಡ್ದಿದ್ದು ತಿನ್ನೋದಕ್ಕೆ ಕುಡಿಯೋದಕ್ಕೆ ಸಾಕಾಗಲ್ಲ ಅಂಥೇಳಿ ರಾತ್ರಿ ವೇಳೆ ಸಿಕ್ಕಿದ್ದನ್ನು ಕಳ್ಳತನ ಮಾಡೋದನ್ನು ಕಾಯಕ ಮಾಡಿಕೊಂಡಿದ್ರು. ಅದಕ್ಕಂತಲೇ ಮಾರುತಿ 800 ಕಾರು ಸಹ ಇಟ್ಕೊಂಡಿದ್ರು. ಅದೇ ಕಾರ್ನಲ್ಲಿಯೇ ರಾತ್ರಿ ಚಿಂತಾಮಣಿ ಹೆಚ್ ಕ್ರಾಸ್ ಮಾರ್ಗವಾಗಿ ಶಿಡ್ಲಘಟ್ಟ ಕಡೆಗೆ ಬಂದಿದ್ದು RD ಎಂಬಲ್ಲಿ 4 ಜನ ಕಾರ್ಮಿಕರಿಗೆ ಚಾಕು ತೋರಿಸಿ ಬೆದರಿಸಿ ಅವರ ಬಳಿ ಮೊಬೈಲನ್ನು ಕಸಿದುಕೊಂಡು ಎಸ್ಕೇಪ್ ಆಗಿದ್ರು. ಅದೃಷ್ಟವಶಾತ್ ಎಂಬಂತೆ ಮೊಬೈಲ್ ಕಳೆದುಕೊಂಡ ಕಾರ್ಮಿಕರಿಗೆ ರಾತ್ರಿ ಪಾಳಿ ಕರ್ತವ್ಯದಲ್ಲಿದ್ದ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರ ಜೀಪ್ ಕಂಡಿದೆ. ಕಾರ್ಮಿಕರು ಮೊಬೈಲ್ ಕಳುವಾದ ವಿಚಾರ ತಿಳಿಸಿದ ಕೂಡಲೇ ಅಲರ್ಟ್ ಆದ ಪೊಲೀಸರು ಮೊಬೈಲ್ ಟವರ್ ಲೊಕೇಶನ್ ಅನ್ನು ಆಧರಿಸಿ ಕಳ್ಳರ ಬೆನ್ನು ಬಿದ್ದಿದ್ದಾರೆ. ಹೀಗಾಗಿ ಪೊಲೀಸರು ಚೇಸಿಂಗ್ ಮಾಡ್ತಿದ್ದಾರೆ ಅನ್ನೋ ಭಯದಲ್ಲಿ ಅತಿ ವೇಗವಾಗಿ ಕಾರನ್ನ ಡ್ರೈವ್ ಮಾಡಿದ್ರಿಂದ ಕೆರಿಯರ್ ಮೇಲೆ ಕಾರು ಪಲ್ಟಿಯಾಗಿ ಕಳ್ಳ ಸಾವನ್ನಪ್ಪಿದ್ದಾನೆ. ಅವರದು ಮೊಬೈಲ್ ಕಿತ್ಕೊಂಡು ಗಾಡಿಯಲ್ಲಿ ಕೂತು ಎಬ್ಸ್ಕೊಂಡಂಗೆ ಆಗಿದ್ದಾರೆ ಅಲ್ಲಿಂದ. ಆಮೇಲೆ ನಮ್ಮ PSI ಅದೇ ತಕ್ಷಣ ಇದು ಕೂಡ ಗೊತ್ತಾಯಿತು ಕಿ ಅವರದು ಮೊಬೈಲ್ ಕಿತ್ಕೊಂಡು ಹೋಗಿದ್ದಾರೆ. ಆ ಮೊಬೈಲ್ದು ನಂಬರ್ ತಗೊಂಡು ಅದು ಲೊಕೇಶನ್ ತಗೊಂಡಿದ್ದಾರೆ ನಾವು ನಮ್ಮ ಟೆಕ್ನಿಕಲ್ ಸೈಲಿಂದ. ಸೊ ಅದೇ ದಾರಿಗೆ ನಮ್ಮ PSI ಫಾಲೋ ಮಾಡೋಕ್ಕೆ ಹೋಗಿದ್ದಾರೆ. ಆಮೇಲೆ ಸ್ವಲ್ಪ ಮುಂದೆ ಹೋಗಿ ಮಾದಮಾಚನಹಳ್ಳಿ ಗೇಟ್ ಹತ್ರ ಹೋಗಿ ಗೊತ್ತಾಯಿತು ಕಿ ಗಾಡಿ ಪಲ್ಟಿ ಆಗಿದೆ ಅವರದು ಮಾರುತಿ 800. ಒಬ್ರದ್ದು ಸ್ಪಾಟಲ್ಲಿ ಡೆತ್ ಆಯಿತು. ಅವರದು ಹೆಸರು ಸಿದ್ದು. ಅದೇ ಥರ ಇನ್ನೊಬ್ಬರು ಯಾರು ಆರೋಪಿ ಇತ್ತು ಗಾಡಿಯಲ್ಲಿ ಸಿಕ್ಕಿದೆ, ಅವರದು ಹೆಸರು ವೈಶಾಖ್. ಇನ್ನು ಕಳ್ಳರ ಬೆನ್ನು ಹತ್ತಿ ಬಂದ ಪೊಲೀಸರಿಗೆ ಕಳ್ಳರ ಕಾರು ಆಕ್ಸಿಡೆಂಟ್ ಆಗಿರೋದು ಗೊತ್ತಾಗಿದೆ. ಕೂಡಲೇ ಕಾರ್ನಲ್ಲಿದ್ದವರನ್ನ ನೋಡಲಾಗಿದೆ. ಓರ್ವ ಕಳ್ಳ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು ಮತ್ತೋರ್ವ ಉಸಿರಾಡ್ತಾ ಇರುವುದನ್ನು ಗಮನಿಸಿ ಕೂಡಲೇ ಆಂಬ್ಯುಲೆನ್ಸ್ ಮೂಲಕ ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಈ ವಿಚಾರ ತಿಳಿದು ಕೇಂದ್ರ ವಲಯದ IGP ಲಾಬುರಾಮ್, ಚಿಕ್ಕಬಳ್ಳಾಪುರದ SP ಕುಶಾಲ್ ಚೌಕ್ಸಿ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮತ್ತೊಂದೆಡೆ ಘಟನೆಯಿಂದ ಗಂಡನನ್ನ ಕಳೆದುಕೊಂಡಿರೋ ಹೆಂಡತಿ ವಿದ್ಯಾ ದಿಕ್ಕು ತೋಚದಂತಾಗಿದ್ದಾಳೆ. ನಮ್ಮ ಹಸ್ಬೆಂಡ್ ತೀರೋಗಿರೋದು 4 ಮಂತ್ ಹಿಂದೆ ಮ್ಯಾರೇಜ್ ಆಗಿದ್ವಿ. ರೂಮ್ ಮಾಡಿದ್ವಿ, ರೂಮಲ್ಲಿದ್ದೀವಿ. ನಿನ್ನೆ ನೈಟು ಆಚೆ ಹೋಗಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದವರು. ಇವಾಗ ಈ ಥರ ಆಗಿದೆ. ಅವ್ರ ಫ್ರೆಂಡ್ ಒಬ್ರು ಇದ್ದಾರೆ ಶಿವಕುಮಾರ್ ಅಂದ್ಬಿಟ್ಟು, ಅವ್ರ ಜೊತೆ ಡೈಲಿ ಹೋಗ್ತಾರೆ. ಅವನು ಎಲ್ಲಂದ್ರೆ ಅಲ್ಲಿ ಕರ್ಕೊಂಡು ಹೋಗ್ತಾನೆ, ಕಳ್ತನ ಮಾಡೋಕ್ಕೆಲ್ಲ ಕರ್ಕೊಂಡು ಹೋಗ್ತಾನೆ. ನಾನು ಎಷ್ಟೋಕ್ಕಿಂತ ಬೈದಿದ್ದೀನಿ ಯಾಕೆ ಹೋಗ್ತೀಯಾ ಅಂತಂದ್ಬಿಟ್ಟು, ಆದರೂ ನನ್ನ ಮಾತು ಕೇಳ್ದಿರ ಹೋಗ್ತಿದ್ದ. ಇವಾಗ ಈ ಥರ ಆಗಿದೆ. ಅವ್ನು ಬಿಟ್ರೆ ಬೇರೆ ಯಾರು ಇಲ್ಲ. ಒಟ್ನಲ್ಲಿ ದುಡಿದು ತಿನ್ನೋ ವಯಸ್ಸಿದ್ರು ಕೂಡ ಕದ್ದು ತಿನ್ನೋದನ್ನ ಕಾಯಕ ಮಾಡ್ಕೊಂಡಿದ್ರು. ಮಾಡಬಾರ್ದು ಕೆಲಸ ಮಾಡೋದಕ್ಕೆ ಹೋಗಿ ಈಗ ಆಗಬಾರ್ದಾಗಿದೆ. ಓರ್ವ ಸಾವಿನ ಮನೆ ಸೇರಿದ್ರೆ ಮತ್ತೋರ್ವ ಆಸ್ಪತ್ರೆ ಸೇರಿ ಚಿಕಿತ್ಸೆ ಪಡೆದು ಈಗಲೂ ಜೈಲು ಸೇರುವಂತಾಗಿದೆ. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಮುದ್ದುಕೃಷ್ಣ, ಪಬ್ಲಿಕ್ TV, ಚಿಕ್ಕಬಳ್ಳಾಪುರ.